ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗಲೇ ವಿಡಿಯೋಗಳನ್ನ ನೋಡ್ತಾ ಇರಿ, ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹಾರ ನಡೆಸಿ ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ದರೆ ವಕೀಲರನ್ನು ಭೇಟಿ ಮಾಡಿ, ಅಥವಾ ನನ್ನಿಂದಲೇ ಸಲಹೆಗಳು ಅಥವಾ ಕಾನೂನಿನ ಒಂದು ವ್ಯಾಜ್ಯಗಳಿಗೆ ನಿಮಗೆ ಪರಿಹಾರ ಬೇಕಾಗಿದ್ದೆ ಆದಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ KMS Law Associates .in ಎಂಬುವಂತಹ ವೆಬ್ಸೈಟ್ಗೆ ಹೋಗಿ ಡೀಟೇಲ್ಸ್ಗಳನ್ನ ಪಡೆದು ಬಂದು ಭೇಟಿ ಮಾಡಬಹುದು. ಫೋನ್ ಕನ್ಸಲ್ಟೇಷನ್ ಕೂಡ ಇರುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬಂದುಬಿಡ್ತೇನೆ. ನೋಡಿ, ಈಗ ಸಾಕಷ್ಟು ಜನರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಈ ಸಿವಿಲ್ ಕೇಸ್ಗಳಲ್ಲಿ ರಾಜಿ ಅನ್ನೋದು ಮಾಡಿಕೊಂಡು, ಸಂಧಾನ ಅನ್ನೋದನ್ನು ಮಾಡಿಕೊಂಡು ಕೇಸ್ಗಳನ್ನು ಮೊಕದ್ದಮೆಗಳನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೇವೆ. ಅದೇ ತರಹ ಈ ಕ್ರಿಮಿನಲ್ ಕೇಸುಗಳನ್ನು ಕ್ಲೋಸ್ ಮಾಡಿಕೊಳ್ಳಬಹುದಾ? ಎಲ್ಲ ಕ್ರಿಮಿನಲ್ ಕೇಸುಗಳನ್ನು ಕೂಡ ರಾಜಿ ಮಾಡಿಕೊಳ್ಳಬಹುದಾ? ಯಾಕೆ ಅಂತ ಹೇಳಿದರೆ, ಈ ಸಿವಿಲ್ ವ್ಯಾಜ್ಯಗಳು 2 ಪಕ್ಷಗಾರರ ನಡುವೆ ನಡೆಯುವಂತಹ ಒಂದು ಸಮಸ್ಯೆ ಆಗಿರುತ್ತೆ. ಆದರೆ ಈ ಕ್ರಿಮಿನಲ್ ಕೇಸ್ ಅನ್ನೋದು ಇಡೀ ಸಮಾಜಕ್ಕೆ ವಿರುದ್ಧವಾದಂತಹ ಘಟನೆ ಅಥವಾ ಕೃತ್ಯ ಆಗಿರುತ್ತೆ. ಇಟ್ ಈಸ್ ಎಗೇನ್ಸ್ಟ್ ದ ಸೊಸೈಟಿ ಆಗೋದರಿಂದ ಇಂತಹ ಸಂದರ್ಭಗಳಲ್ಲಿ ಈ ಕ್ರಿಮಿನಲ್ ಕೇಸುಗಳನ್ನು ಪೊಲೀಸರು ನಡೆಸ್ತಾರೆ, ಅಂದರೆ ಗೌರ್ನಮೆಂಟ್ ನಡೆಸುತ್ತೆ. ಇದಕ್ಕೆ ಶಿಕ್ಷೆಗಳಿರುತ್ತೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಡೆಸುತ್ತೆ. ಇದೆಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ. ಆದರೆ ಈ ಕ್ರಿಮಿನಲ್ ಕೇಸುಗಳನ್ನು ದಾಖಲು ಮಾಡಿ ಹಲವು ದಿನಗಳು, ಹಲವು ಕೇಸ್ಗೆ ಸಂಬಂಧಪಟ್ಟಂತೆ ಡೇಟ್ಗಳನ್ನು ಕೋರ್ಟ್ಗಳಿಗೆ ಅಟೆಂಡ್ ಮಾಡಿ ಅಲೆದ ಮೇಲೆ ಪಕ್ಷಗಾರರಿಗೆ ಅನಿಸುತ್ತೆ, ಸಾಕಪ್ಪ ಇದು ಏನೋ ಒಂದು ರಾಜಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಯಾವುದೋ ಒಂದು ಆತರ ಅಥವಾ ಗಾಬರಿ ಅಥವಾ ಯಾವುದೋ ಒಂದು ಸಮಸ್ಯೆಗಳು ಇದ್ದಾಗ ಆ ಒಂದು ಸ್ಪರ್ ಆಫ್ ದ ಮೂಮೆಂಟ್ ಅಂತ ನಾವೇನು ಕರಿತೀವಿ, ಹೀಟ್ ಆಫ್ ದ ಮೂಮೆಂಟ್, ಆ ಮೂಮೆಂಟಲ್ಲಿ ಅವರು ಈ ಒಂದು ಕೇಸುಗಳನ್ನು ದಾಖಲು ಮಾಡಿಬಿಡ್ತಾರೆ. ಕೆಲವೊಮ್ಮೆ ನಿಜವಾಗಿಯೂ ಕೂಡ ಈ ಒಂದು ಅಪರಾಧಿಕ ಕೃತ್ಯಗಳು ನಡೆದಿರುತ್ತೆ. ಕೆಲವೊಮ್ಮೆ ಇಲ್ಲದೆ ಹೋದರೂ ಸಹ ನಡೆದಿದೆ ಅಂತ ಹೇಳಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ, ಕ್ರಿಮಿನಲ್ ಕೇಸುಗಳನ್ನು ದಾಖಲು ಮಾಡಿ ಜನಗಳಿಗೆ ಹೆದರಿಸ್ತಕ್ಕಂತಹ ಹಣವನ್ನು ಸುಲಿಗೆ ಮಾಡುವಂತಹ ಪ್ರವೃತ್ತಿಯೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಕೆಲವೊಮ್ಮೆ ನಾನು ನೋಡಿದ್ದೇನೆ, ಸಿವಿಲ್ ಪ್ರಕ್ರಿಯೆಗಳು ಇರುತ್ತೆ, ಕೇಸುಗಳಿರುತ್ತೆ, ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಕೇಸುಗಳಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವರನ್ನು ಎದುರಿಸಬೇಕು, ಆ ಒಂದು ಆಸ್ತಿಯನ್ನು ತಗೊಳ್ಬೇಕು ಅನ್ನುವಂತಹ ಒಂದು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಈ ಕ್ರಿಮಿನಲ್ ಕೇಸುಗಳನ್ನು ದಾಖಲೆ ಮಾಡಿಬಿಡೋದು. ಅಂದರೆ ಅವರೇನಾದ್ರು SC/ST ಆಗಿದ್ದರೆ, ಉದಾಹರಣೆಗೆ ಎಲ್ಲರೂ ಅಂತ ನಾನು ಹೇಳಲ್ಲ, ಕೆಲವೊಬ್ಬರು ಏನು ಮಾಡ್ತಾರೆ, SC/ST ಆಗಿದ್ದರೆ ಆ ಒಂದು ಜಾತಿ ನಿಂದನೆ ಮಾಡಿದ್ರು ಅಂತ ಹೇಳಿ ಅಟ್ರಾಸಿಟಿ ಕೇಸುಗಳನ್ನು ಫೈಲ್ ಮಾಡುವುದರ ಮುಖಾಂತರ ಅವರಿಗೆ ಹೆದರಿಸ್ತಕ್ಕಂತಹ ಒಂದು ತಂತ್ರಗಳು ಈಗ ನಡೀತಾ ಇದೆ. ಸೊ ಕ್ರಿಮಿನಲ್ ಕೇಸುಗಳನ್ನು ಫೈಲ್ ಮಾಡಿ, ನೀವು ಈ ಒಂದು ಕೇಸುಗಳನ್ನು ಕ್ಲೋಸ್ ಮಾಡ್ಕೊಳ್ಳಿ, ನಮಗೆ ಭಾಗ ಕೊಡಿ, ಆಸ್ತಿ ಕೊಡಿ ಅಂತ ಹೇಳಿ ಸಿವಿಲ್ ಡಿಸ್ಪ್ಯೂಟ್ಗಳನ್ನು ಕ್ಲಿಯರ್ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಅಂದರೆ ಎಷ್ಟೋ ಬಾರಿ ಈ ಕ್ರಿಮಿನಲ್ ಕೇಸುಗಳು ಉದ್ದೇಶಪೂರ್ವಕವಾಗಿ ದಾಖಲು ಮಾಡಿರ್ತಕ್ಕಂಥದ್ದಾಗಿರುತ್ತೆ, ಸುಳ್ಳು ಕೇಸುಗಳು ದಾಖಲಾಗಿರುತ್ತೆ, ಕೆಲವೊಮ್ಮೆ ನೈಜ ಕೃತ್ಯಗಳು ಕೂಡ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕೇಸುಗಳು ನಡೆಸಿದ ಮೇಲೆ ಪಕ್ಷಗಾರರಿಗೆ ಬೇಡ ಅಂತ ಅನಿಸುತ್ತೆ. ಅಂದರೆ ದೂರುದಾರರು, ಇನ್ಫಾರ್ಮೆಂಟ್ ಅಂತ ಕರಿತೇವೆ. ಈ ಕ್ರಿಮಿನಲ್ ಕೇಸಲ್ಲಿ ದೂರು ನೀಡುವವನನ್ನು ದೂರುದಾರ ಅಂದರೆ ಇನ್ಫಾರ್ಮೆಂಟ್ ಅಂತ. ಆ್ಯಕ್ಚುಯಲ್ ಕಂಪ್ಲೇಂಟ್ ಯಾರು? ಪೊಲೀಸವರಾಗಿರ್ತಾರೆ, ಸ್ಟೇಟ್ ಆಗಿರುತ್ತೆ. ಈ ಕ್ರಿಮಿನಲ್ ಕೇಸುಗಳನ್ನು ನಿಜವಾದ ನಡೆಸ್ತಕ್ಕಂಥವರು ಪೊಲೀಸರು, ಅಂದರೆ ಲೀಗಲ್ ಎನ್ಫೋರ್ಸಬಲ್ ಡಿಪಾರ್ಟ್ಮೆಂಟ್, ಅವರು ಕಂಪ್ಲೇಂಟ್ ಆಗಿರ್ತಾರೆ. ಮಾಹಿತಿ ಕೊಟ್ಟಂಥವರನ್ನು ಇನ್ಫಾರ್ಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಕೇಸುಗಳನ್ನು ಪೊಲೀಸರು ಕೆಲವೊಮ್ಮೆ ಕಕ್ಷಿದಾರರುಗಳಿಗೆ ಅಥವಾ ಲಿಟಿಗೆಂಟ್ಸ್ಗಳು ಏನಿರ್ತಾರಲ್ಲ ಅವರಿಗೆ, ಇದು ಕ್ರಿಮಿನಲ್ ಕೇಸು, ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ನೀವು ನಮ್ಮ ಹತ್ರನೇ ಬರಬೇಕು, ನೀವು ನಮಗೆ ದುಡ್ಡು ಕೊಡಬೇಕು, ಇಷ್ಟು ಕೊಟ್ಟರೆ ನಾವು B ರಿಪೋರ್ಟ್ ಹಾಕ್ತೀವಿ, C ರಿಪೋರ್ಟ್ ಹಾಕ್ತೀವಿ, ಕ್ಲೋಸ್ ಮಾಡ್ತೀವಿ, ಕೋರ್ಟ್ಗಳಲ್ಲಿ ನೀವು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಕೆಲವು ಕಕ್ಷಿದಾರರುಗಳಿಗೆ, ವೀಕ್ಷಕರುಗಳಿಗೆ ಮಿಸ್ಗೈಡು ಮತ್ತು ಮಿಸ್ಲೀಡ್ ಮಾಡಿರುವಂತಹ ಸಾಕಷ್ಟು ಉದಾಹರಣೆಗಳು ಮತ್ತು ಕರೆಗಳು ಕೂಡ ನನಗೆ ಬರ್ತಾ ಇರುತ್ತೆ. ಅದಕ್ಕಾಗಿ ಈ ಒಂದು ಸಾರ್ವಜನಿಕರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕ್ರಿಮಿನಲ್ ಕೇಸುಗಳಲ್ಲಿ
ಕಾಂಪೌಂಡಬಲ್ ಮತ್ತು ನಾನ್ ಕಾಂಪೌಂಡಬಲ್ ಅಂತ ಹೇಳಿ ಇರುತ್ತೆ. ಅಂದರೆ ಕಾಗ್ನಿಸಬಲ್, ನಾನ್ ಕಾಗ್ನಿಸಬಲ್, ಸಂಜ್ಞೇಯ ಅಪರಾಧ, ಅಸಂಜ್ಞೇಯ ಅಪರಾಧ, ಹೀಗೆ ಕಾಂಪೌಂಡಬಲ್, ನಾನ್ ಕಾಂಪೌಂಡಬಲ್ ಅಂದರೆ ಏನು ರಾಜಿ ಮಾಡಿಕೊಳ್ಳಬಹುದಾದಂತಹ ಅಥವಾ ರಾಜಿ ಮಾಡಿಕೊಳ್ಳಲಿಕ್ಕೆ ಆಗದಂತಹ ಪ್ರಕರಣಗಳು ಅಂತ ಹೇಳಿ ಇರುತ್ತೆ. ಅಂದರೆ 3 ವರ್ಷ ಅಥವಾ 7 ವರ್ಷಕ್ಕೂ ಮೇಲ್ಪಟ್ಟು ಗಂಭೀರ ಪ್ರಕರಣಗಳಾಗಿದ್ದರೆ ಅದನ್ನು ರಾಜಿ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಗ್ರೀವಿಯಸ್ ಅಫೆನ್ಸಸ್ ಅಂದರೆ ಗಂಭೀರ ಪ್ರಕರಣಗಳು ಅಂತ ಹೇಳಿ ಕರೀತಾರೆ. ಇಂತಹ ಸಂದರ್ಭಗಳಲ್ಲಿ ರಾಜಿ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇರುತ್ತೆ. ಹಾಗಿದ್ದರೆ ಕಾಂಪೌಂಡಬಲ್ ಅಫೆನ್ಸ್ ಅಂದರೆ ರಾಜಿ ಮಾಡಿಕೊಳ್ಳಬಹುದಾದಂತಹ ಮೊಕದ್ದಮೆಗಳು, ಇದನ್ನು ರಾಜಿ ಮಾಡ್ಕೋಬೋದಾ? ಖಂಡಿತ ಮಾಡಿಕೊಳ್ಳಬಹುದು. ಯಾವ ಹಂತದಲ್ಲಿ ಬೇಕಾದರೂ ಅಂದರೆ ಪ್ರಕರಣದ ಕೇಸಿನ ಯಾವ ಹಂತದಲ್ಲಿ ಬೇಕಾದರೂ ಇದನ್ನು ಕ್ಲೋಸ್ ಮಾಡ್ಕೊಳ್ಬಹುದು. ಕೆಲವರು ಎವಿಡೆನ್ಸ್ ಆಗೋಗ್ಬಿಟ್ಟಿದೆ, ಈಗ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಹಾಗೆ ಹೀಗೆ ಸಾಕಷ್ಟು ಮಿಸ್ಲೀಡ್ಗಳು ಜನಗಳಿಗೆ ಆಗ್ತಾ ಇದ್ದಾವೆ. ಖಂಡಿತ ಇಲ್ಲ. ಸೊ ಆರ್ಡ್ರ್ ಬರೆಯೋಕ್ಕಿಂತ ಮುಂಚೆ, ಆರ್ಗ್ಯುಮೆಂಟ್ ಆಗೋಕ್ಕಿಂತ ಮುಂಚೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೂಡ ಜನಗಳು ಕಾಂಪ್ರಮೈಸನ್ನು ಮಾಡಿಕೊಳ್ಬಹುದು. ಕ್ರಿಮಿನಲ್ ಪ್ರಕರಣಗಳಲ್ಲಿ ಹಾಸ್ಟೈಲ್ ವಿಟ್ನೆಸ್ ಅಂತ ಹೇಳಿ ಅಂದರೆ ಪ್ರತಿಕೂಲ ಸಾಕ್ಷಿ ಅಂದರೆ ಕಂಪ್ಲೇಂಟ್ ಕೊಟ್ಟಿರೋನೇ ಬಂದು ಇಲ್ಲ ನನಗೆ ಆ ಸಂದರ್ಭದಲ್ಲಿ ಹಾಗನ್ನಿಸ್ತು, ಹಾಗೆ ಆದ್ದರಿಂದ ನಾನು ಆ ರೀತಿಯಾಗಿ ಕಂಪ್ಲೇಂಟನ್ನು ದೂರನ್ನು ಕೊಟ್ಟೆ, ಈಗ ನನಗೆ ಈ ಒಂದು ಕೇಸನ್ನು ಮುಂದುವರಿಸಿ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಾ ಇದೆ, ನನಗೆ ಹಿರಿಯರು ಸಲಹೆ ಮಾಡಿದ್ದಾರೆ, ಸೊ ಈ ದ್ವೇಷ ಅಸೂಯೆಗಳು ಬೇಡ, ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನಗೆ ಅಡ್ವೈಸ್ ಮಾಡಿದ್ದಾರೆ, ಅದರ ಪ್ರಕಾರವಾಗಿ ನಾನು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಇದನ್ನು ಮುಂದುವರಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ ಹೇಳ್ಬೋದು. ಅಥವಾ ಉದಾಹರಣೆಗೆ ಯಾವುದೋ ಒಂದು ಈಗ 498 ಕೇಸ್ ಅಂತಲೇ ಇಟ್ಕೊಳ್ಳಿ, ಗಂಡ ಹೆಂಡತಿಯರ ನಡುವೆ ಇದ್ದಂಥ ಒಂದು ಕೌಟುಂಬಿಕ ವ್ಯಾಜ್ಯ ಅದು. ಅಂತಹ ಸಂದರ್ಭಗಳಲ್ಲಿಯೂ ಕೂಡ ಜನರಿಗೆ ಈಗ ಅವರು ಗಂಡ ಹೆಂಡತಿಯರು ಏನೋ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಫೈಲ್ ಮಾಡಿರ್ತಾರೆ, ಆಮೇಲೆ ಮಕ್ಕಳಿರುತ್ತೆ, ಮಕ್ಕಳ ಮುಖ ನೋಡಿಕೊಂಡು ನಾವು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ, ನಾವು ರಾಜಿ ಮಾಡ್ಕೊಳ್ತಾ ಇದ್ದೀವಿ, ಸೊ ದಯಮಾಡಿ ಇದನ್ನು ಕೇಸ್ ಕ್ಲೋಸ್ ಮಾಡಿ ಅಂತೇಳಿ ಬಂದು ಹಾಸ್ಟೈಲ್ ವಿಟ್ನೆಸ್ ಮಾಡ್ಬೋದು. ಹಾಸ್ಟೈಲ್ ವಿಟ್ನೆಸ್ ಮಾಡ್ಕೊಳ್ಳೋ ಮುಖಾಂತರ ಕೇಸುಗಳನ್ನು ಕ್ಲೋಸು ಮಾಡಿಕೊಳ್ಳಬಹುದಾಗಿದೆ ಕ್ರಿಮಿನಲ್ ಪ್ರಕರಣಗಳನ್ನು. ಹಾಗೆ ಇದೇ ತರಹ ಉದಾಹರಣೆಗೆ ಈಗ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಚೆಕ್ ಬೌನ್ಸ್ ಕೇಸ್ ಅಂತಲೇ ಇಟ್ಕೊಳ್ಳಿ. ಚೆಕ್ ಬೌನ್ಸ್ ಕೇಸ್ ನಡೆದಿದೆ ಅಥವಾ ಇನ್ನೂ ಮುಂದುವರೆದು ನಾನು ನಿಮ್ಗೆ ಹೇಳ್ತೇನೆ ಆ ಕೇಸು ಮುಗಿದೋಗಿದೆ, ಸೊ ನೀವು ಕನ್ವಿಕ್ಟ್ ಕೂಡ ಆಗೋಗಿದ್ದೀರಾ, ಅಕ್ವಿಟಲ್ ಇಲ್ಲ, ಕನ್ವಿಕ್ಟ್ ಆಗೋಗಿದ್ದೀರಾ, ಅಪರಾಧಿ ಅಂತೇಳಿ ಪ್ರೂವ್ ಆಗಿದೆ, ಈಗ ನೀವು ಆ ದಂಡವನ್ನು ಕಟ್ಟಬೇಕು ಹಾಗೂ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು, ಎರಡರಲ್ಲಿ ಒಂದಿರುತ್ತೆ. ಅಂತಹ ಸಂದರ್ಭಗಳಲ್ಲಿಯೂ ಕೂಡ ನೀವು ಏನು ಮಾಡಬಹುದು, ಅಪೀಲ್ಗೆ ಹೋಗಿ, ಅಪೀಲ್ಗೆ ಹೋದಾಗ ಕಂಪ್ಲೇಂಟ್ ಮುಖಾಂತರ ನಾವು ರಾಜಿ ಆಗ್ತಾ ಇದ್ದೀವಿ ಅಂತ ಹೇಳಿ ಆ ಕಾಂಪ್ರಮೈಸ್ ಪಿಟಿಷನ್ನ ನೀವು ಕೋರ್ಟಿಗೆ ಹಾಕಿ, ಅಂದರೆ ಹೈಕೋರ್ಟಲ್ಲಿ ನೀವು ಹಾಕ್ಕೋಬಹುದು, ಹಾಕ್ಕೊಂಡು ನೀವು ಅದನ್ನು ಕ್ಲೋಸ್ ಮಾಡಿಕೊಳ್ಳಬಹುದು. ಇದನ್ನು ತಿಳಿಸುವಂತಹ ಜವಾಬ್ದಾರಿ ಕಂಪ್ಲೇಂಟ್ಗೆ ಇರುತ್ತೆ, ಅಂದರೆ ದೂರುದಾರನಿಗೆ ಇರುತ್ತೆ ಹೊರತು ಅಕ್ಯೂಸ್ಡ್ಗೆ, ಆರೋಪಿಗೆ ಇರೋದಿಲ್ಲ. ಆರೋಪಿಗೆ ದರ್ದಿರುತ್ತೆ, ಆದರೆ ಅದನ್ನು ಕಂಪ್ಲೇಂಟು ಇನ್ಫಾರ್ಮ್ ಮಾಡಬೇಕು, ಈ ರೀತಿಯಾಗಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಹಾಸ್ಟೈಲ್ ವಿಟ್ನೆಸ್ ಮಾಡಿಸಿ ಸ್ಟೇಟ್ಮೆಂಟ್ ಹಾಕಿ ಕಾಂಪ್ರಮೈಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಬಹುದಾಗಿದೆ. ಶಿಕ್ಷೆ ಪ್ರಕಟ ಆದ ನಂತರವೂ ಕೂಡ ಈ ಒಂದು ಅಪೀಲುಗಳಿಗೆ ಹೋಗಿ, ಮೇಲ್ಮನವಿಗೆ ಹೋಗಿ ಅಲ್ಲಿ ರಾಜೀನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿ ಮಾಡ್ಕೋಬಹುದು. ಇನ್ನೂ ಮುಂದುವರೆದು ಹೇಳ್ತೇನೆ, ಇನ್ನೂ ಒಂದು ವಿಚಾರನ, ಇದು ಕೇವಲ ಕಾಂಪೌಂಡಬಲ್ ಅಲ್ಲ, ನಾನ್ ಕಾಂಪೌಂಡಬಲ್ ಅಂದರೆ ಅದು ಕಾಂಪ್ರಮೈಸ್ ಆಗಲೇಬಾರ್ದು ಅಂತೇನಿಲ್ಲ, ಅದು ಕೋರ್ಟಿನ ಅನುಮತಿಯನ್ನು ಪಡೆದು ಕಾಂಪ್ರಮೈಸ್ ಮಾಡಿಕೊಳ್ಳಬಹುದಾದಂತಹ ಪ್ರಕರಣಗಳು ಅಂತ ಆಗಿರುತ್ತೆ. ಅಂದರೆ ಈ ಒಂದು ಹೈಕೋರ್ಟಿಗೆ ಮತ್ತು ಸುಪ್ರೀಂ ಕೋರ್ಟಿಗೆ ಮಾತ್ರ ಈ ಒಂದು ಅಧಿಕಾರಗಳು ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವು ಈಗ ಕೆಲವೊಮ್ಮೆ 482 ಅಥವಾ ಸುಪ್ರೀಂ ಕೋರ್ಟ್ 142 ಸೆಕ್ಷನ್ ಅಂಡರಲ್ಲಿ ನಾವು ಈ ಒಂದು ಕಾಂಪ್ರಮೈಸ್ ಪಿಟಿಷನ್ಗಳನ್ನು ಹಾಕಿಕೊಂಡು ತಿಳಿಸಿ ಈ ರೀತಿಯಾಗಿ ನಾವು ಕ್ಲೋಸ್ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀವಿ, ಈ ಕೇಸು ಮುಂದುವರಿಸೋದು ಬೇಡ ಅಂತ ಹೇಳಿ ಪಕ್ಷಗಾರರು ಕೋರ್ಟಿಗೆ ಮನವಿಯನ್ನು ಮಾಡಿಕೊಂಡಾಗ ಆ ಪ್ರಕರಣಗಳನ್ನು ಕ್ಲೋಸ್ ಮಾಡುವಂತಹ ಅಧಿಕಾರ ಕೋರ್ಟಿಗೆ ಇದೆ. ಸೊ ಆದ್ದರಿಂದ ಯಾವುದೇ ಹಂತದಲ್ಲಾದ್ರೂ ಕೂಡ ಪಕ್ಷಗಾರರು ಬಯಸಿದ್ದೇ ಆದಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬಹುದು. ಕಾಂಪೌಂಡಬಲ್ಗೆ ಬೇರೆ ಪ್ರೊಸೀಜರ್ ಇರುತ್ತೆ, ನಾನ್ ಕಾಂಪೌಂಡಬಲ್ಗೆ ಬೇರೆ ಪ್ರೊಸೀಜರ್ ಇರುತ್ತೆ ಅಷ್ಟೇ. ಸಿವಿಲ್ಗೆ ಬೇರೆ ಪ್ರೊಸೀಜರು, ಕ್ರಿಮಿನಲ್ಗೆ ಬೇರೆ ಪ್ರೊಸೀಜರು ಇರುತ್ತೆ ಕೇಸ್ಗಳಲ್ಲಿ. ಅದನ್ನು ನೀವು ನುರಿತ ವಕೀಲರನ್ನು ಭೇಟಿ ಮಾಡಿ ನೀವು ಪ್ರೊಸೀಜರ್ನ ಫಾಲೋ ಮಾಡೋದ್ರ ಮುಖಾಂತರ ಅಥವಾ ಸರಿಯಾದಂತಹ ಸಲಹೆಗಳನ್ನು ಪಡೆದುಕೊಳ್ಳುವ ಮುಖಾಂತರ ನಿಮ್ಮ ಕೇಸುಗಳನ್ನು ನೀವು ಕ್ಲೋಸ್ ಮಾಡಿಕೊಳ್ಳಬಹುದು ಯಾವುದೇ ಹಂತದಲ್ಲಾದರೂ ಸಹ, ಮತ್ತು ಮೇಲ್ಮನವಿಯನ್ನು ಸಲ್ಲಿಸಿಯೂ ಕೂಡ ಕ್ಲೋಸ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಆದಲ್ಲಿ
ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.